ಬಸ್ ದರ ಏರಿಕೆ ಆಗಲ್ಲ ಆಗಲ್ಲ ಮಾಡಲ್ಲ ಅಂತ ಇದ್ದವರು ಈಗ ಬಸ್ ದರವನ್ನ ಏರಿಕೆ ಮಾಡೋ ನಿರ್ಧಾರಕ್ಕೆ ಸರ್ಕಾರ ಬಂದಿದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಅನಿವಾರ್ಯತೆ ಈಗ ಸರ್ಕಾರಕ್ಕಂತೂ ಇದೆ, ಯಾವ ಅನುಮಾನವೂ ಕೂಡ ಇಲ್ಲ. ರಾಜ್ಯದ ಜನರಿಗೆ ಮತ್ತೆ ದರ ಏರಿಕೆಯ ಶಾಕ್. ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆ ಆಗೋದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಬಸ್ ದರ ಏರಿಕೆಯ ಬಗ್ಗೆ ಸಾರಿಗೆ ಸಚಿವರು ಸುಳಿವನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಬಿಜೆಪಿಯಿಂದ 5,900 ಕೋಟಿ ನಷ್ಟ ಆಗಿತ್ತು. 15ರಿಂದ 20% ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ದರ ಏರಿಕೆ ಅನಿವಾರ್ಯ ಅಂತ ರಾಮಲಿಂಗಾರೆಡ್ಡಿ ಅವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. 2-3 ಸಭೆಗಳ ಬಳಿಕ ಪ್ರಯಾಣ ದರ ಏರಿಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 15ರಿಂದ 20% ದರ ಏರಿಕೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ರಾಜ್ಯದ ಜನರಿಗೆ ಮತ್ತೆ ದರ ಏರಿಕೆ ಶಾಕ್ ಆಗಿದೆ. ಈಗಾಗಲೇ ಹಲವು ಸಭೆಗಳನ್ನು ಕೂಡ ಮಾಡಿದ್ದಾರೆ. ಆ ಸಭೆಯ ನಂತರ ಇನ್ನೂ ಮಾಡಲ್ಲ ನಾವು ಅಂಥದ್ದು ಯಾವುದೇ ರೀತಿಯಾಗಿ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಈಗ ಪ್ರಸ್ತಾವನೆ ಅಂತೂ ಬಂದಿದೆ. 15ರಿಂದ 20% ನಾವು ಏರಿಕೆಯನ್ನು ಮಾಡಲೇಬೇಕು ಅಂತಿದ್ದಾರೆ. ಆ ವಿಚಾರದಲ್ಲಿ ಈಗ ರಾಮಲಿಂಗಾರೆಡ್ಡಿಯವರು ಕೂಡ ಸ್ಪಷ್ಟ ಸುಳಿವನ್ನು ನೀಡಿದ್ದಾರೆ. ಈ 15ರಿಂದ 20% ಅಂತಂದರೆ ₹100 ಪ್ರಯಾಣವನ್ನು ಮಾಡ್ತಾ ಇದ್ದಂಥವರಿಗೆ ₹115 ಆಗುತ್ತೆ. ₹200 ಪ್ರಯಾಣವನ್ನು ಮಾಡ್ತಾ ಇದ್ದಂಥವರಿಗೆ ಏರಿಕೆ ಅವ್ರಿಗೂ ಕೂಡ ಬಿಸಿ ತಟ್ಟುತ್ತೆ. ಈಗ ಲಾಂಗ್ ಇಲ್ಲಿಂದ 500-600 ಕಿಲೋಮೀಟ್ರ್, ಈಗ ಬೆಂಗಳೂರಿನಿಂದ ಯಾರಾದರೂ ಕಲಬುರಗಿಗೆ ಹೋಗಬೇಕು ಬಸ್ನಲ್ಲಿ ಅಂತಂದರೆ ಅವ್ರಿಗೆ ದರ ಎಷ್ಟು ಏರಿಕೆ ಆಗುತ್ತೆ? 15% ಅಂತಂದರೆ ತುಂಬ ಹೆಚ್ಚಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ದರ ಅಂತೂ ಏರಿಕೆ ಮಾಡ್ತಾರೆ. ಅದು ಹೇಗೆ ಸ್ಲ್ಯಾಬ್ ವೈಸ್ ಮಾಡ್ತಾರಾ? ₹100ರಿಂದ ₹200 ದರ ಇರುವಂಥದ್ದಕ್ಕೆ ಒಂದು ಸ್ಲ್ಯಾಬು, 200ರಿಂದ 500 ಇರುವಂಥದ್ದಕ್ಕೆ ಒಂದು ಸ್ಲ್ಯಾಬು, 500ರಿಂದ 1000 ಇರೋದಕ್ಕೆ ಒಂದು ಸ್ಲ್ಯಾಬು, 1000ದ ಮೇಲಿರುವಂಥದ್ದಕ್ಕೆ ಒಂದು ಸ್ಲ್ಯಾಬ್, ಆ ರೀತಿ ಏನಾದರೂ ಮಾಡ್ತಾರಾ ನೋಡಬೇಕು. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಯಾವ ರೀತಿಯಾಗಿ ದರ ಏರಿಕೆಗೆ ಈಗ ಯೋಚನೆಯನ್ನ ಮಾಡ್ತಾ ಇದೆ ಸರ್ಕಾರ? ಮತ್ತೆ ದರ ಏರಿಕೆ ಆದರೂ ಕೂಡ ಜನರಿಗೆ ಯಾವ ರೀತಿಯಲ್ಲಿ ಹೊರೆ ಆಗುತ್ತೆ, ಎಷ್ಟರ ಮಟ್ಟಿಗೆ ಹೊರೆ ಆಗಬಹುದು? ಅರುಣ್, ಈಗ ಯಾವ ರೀತಿಯಲ್ಲಿ ದರ ಏರಿಕೆ ಆಗೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಪ್ರಮುಖವಾಗಿ ಸ್ಟೇಜ್ ವೈಸ್ ಏನಾದರೂ ದರ ಏರಿಕೆ ಆಗುತ್ತಾ, ಸ್ಲ್ಯಾಬ್ ಲೆಕ್ಕದಲ್ಲಿ ಏನಾದರೂ ದರ ಏರಿಕೆ ಆಗುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಆದರೆ ಇಲ್ಲಿ 15ರಿಂದ 20% ದರ ಏರಿಕೆ ಆಗುತ್ತೆ ಅಂತಂದರೆ ಒಂದು ಸ್ಟೇಜ್ಗೆ ₹1, ಮತ್ತೊಂದು ಸ್ಟೇಜ್ಗೆ 50 ಪೈಸೆ, ಮತ್ತು ತುಂಬ ದೂರದ ಸ್ಟೇಜ್ಗೆ ಬೇರೆ ದರ. ಈ ರೀತಿಯಲ್ಲಿ ಸ್ಟೇಜ್ ವೈಸು ದರವನ್ನು ಹೆಚ್ಚಳ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗ 10ರಿಂದ 20% ಅಂದ ತಕ್ಷಣ ಬೆಂಗಳೂರಿನಿಂದ ತುಮಕೂರಿಗೆ ₹70 ಇರೋದು ₹90 ಆಗಿಬಿಡುತ್ತೆ. ಆ ರೀತಿ ಅಲ್ಲ, ಸ್ಟೇಜ್ ಲೆಕ್ಕದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾವನೆ ಹೋಗಿದೆ. ಸ್ಟೇಜ್ ಲೆಕ್ಕದಲ್ಲಿ ದರ ಏರಿಕೆಯನ್ನು ಮಾಡಿದ್ರೆ ಯಾವ ರೀತಿಯಲ್ಲಿ ಪ್ರಯಾಣಿಕರಿಗೆ ಹೊರೆ ಆಗುತ್ತೆ ಅನ್ನೋದನ್ನು ಕೂಡ ಅದು ಪ್ರಶ್ನೆ ಆಗಿ ಕಾಡುತ್ತೆ. ಹೀಗಾಗಿ ಸಭೆ ಮೇಲೆ ಸಭೆಯನ್ನು KSRTC ಅವರು ಮಾಡ್ತಾ ಇರೋದರೆ, ಸಾರಿಗೆ ಸಚಿವರ ಜೊತೆ ಕೂಡ ಸಭೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು 2-3 ಸಭೆಯನ್ನು ಮಾಡಿ ಫೈನಲ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಕೂಡ ಆಗ್ತಾ ಹೋಗ್ತಾ ಇದೆ. ಬಸ್ ದರ ಏರಿಕೆ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಆದರೆ BJP ಅವರು ಸರ್ಕಾರದ ವಿರುದ್ಧ ದರ ಏರಿಕೆ ಬಗ್ಗೆ ಈ ವಿರೋಧ ಮಾಡ್ತಾ ಇರಬೇಕಾದ್ರೆ ಈ ಒಂದು ಬಸ್ ಪ್ರಯಾಣದ ದರದ ಬಗ್ಗೆನೂ ಕೂಡ ಪ್ರಸ್ತಾವನೆ ಮಾಡ್ತಾ ಪರೋಕ್ಷವಾಗಿ ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ KSRTC ಬಸ್ ದರ ಕೂಡ ಈ ವರ್ಷದಲ್ಲೇ ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಸುಳಿವನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಸ್ಲ್ಯಾಬ್ ಲೆಕ್ಕದಲ್ಲ ಸ್ಟೇಜ್ ಲೆಕ್ಕದಲ್ಲಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅರುಣ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ರಾಮಲಿಂಗಾರೆಡ್ಡಿ ಅವರು ಏನು ಮಾಡೋಕ್ಕಾಗುತ್ತೆ? ಈಗ ಅವರು ಅನಿವಾರ್ಯವಾಗಿ ನಿಂತ್ಕೊಂಡಿರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಕಾರಣ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿಟ್ಬಿಟ್ಟು ಇನ್ನೊಂದು ಕಡೆಗೆ ಅಡ್ಜಸ್ಟ್ ಮಾಡಬೇಕು ಅಂದರೆ ಎಲ್ಲಿಂದ ಆಗುತ್ತೆ?